ರಮ್ಯಾ ಆಯಿತು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಯಿತು, ಸುದೀಪ್ ಪುತ್ರಿ ಸಾನ್ವಿ ಆಯಿತು. ಈಗ ಶಾಸಕಿ ಮೋಟಮ್ಮನವರ ಹತ್ರ ಡಟ್ಟಿ ಕಮೆಂಟ್ಸ್ಗಳ ಸುರಿಮಳೆ. ಒಬ್ಬ ಸ್ತ್ರೀ ಅಂತಾನೂ ನೋಡದೆ, ಒಬ್ಬ ಹೆಂಗಸಂತಾನೂ ನೋಡದೆ, ಬಾಯಿಗೆ ಬಂದಂತೆ ಮನಸ್ಸೋ ಇಚ್ಛೆ ಕಾಮೆಂಟ್ಸ್ಗಳನ್ನು ಮಾಡೋದು. ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕಿ, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಆಗಿರುವಂತಹ ನಯನಾ ಮೋಟಮ್ಮಗೂ ಕೂಡ ಡರ್ಟಿ ಕಾಮೆಂಟ್ಸ್ಗಳ ಸುರಿಮಳೆ ಅಂತಕ್ಕಂಥದ್ದು ಹರಿದು ಬರ್ತಾ ಇದೆ. ಅವರನ್ನೂ ಬಿಡ್ತಾ ಇಲ್ಲ ಜನ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಮ್ಯಾ ಆಯಿತು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಯಿತು, ಸುದೀಪ್ ಪುತ್ರಿ ಸಾನ್ವಿ ಆಯಿತು. ಈಗ ಶಾಸಕಿ ಮೋಟಮ್ಮನವರ ಹತ್ರ ಡಟ್ಟಿ ಕಮೆಂಟ್ಸ್ಗಳ ಸುರಿಮಳೆ, ಅಂದರೆ ಅಶ್ಲೀಲ ಕಾಮೆಂಟ್ಗಳ ಸುರಿಮಳೆ ಅನ್ನುವಂಥದ್ದು ತಿರುಗಿ ಬಿದ್ದಿದೆ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾರು ತಾನೇ ಆ್ಯಕ್ಟಿವ್ ಆಗಿರಲ್ಲ, ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ತಮ್ಮ ಅಪ್ಡೇಟ್ಗಳನ್ನು ಅಥವಾ ತಮ್ಮ ಸ್ಟೇಟಸ್ಗಳನ್ನು 4 ಜನರಿಗೆ ತೋರಿಸುವಂತಹ ಕೆಲಸವನ್ನು ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡಂಥವರು, ಸಿನಿಮಾ ಜನ, ರಾಜಕಾರಣಿಗಳು ಇವರೆಲ್ಲ ಮಾಡ್ತಾನೆ ಇರ್ತಾರೆ. ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಏನಾಗುತ್ತೆ, ನಾವೇನು ಮಾಡ್ತಾ ಇದ್ದೀವಿ, ಮುಂದೆ ನಮ್ಮಿಂದ ಏನು ಆಗಲಿಕ್ಕಿದೆ ಅನ್ನುವಂತಹ ಅಪ್ಡೇಟ್ಸ್ಗಳನ್ನು ನಿರಂತರವಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು, ಯೂಟ್ಯೂಬು, ವಾಟೆವರ್ ಎಲ್ಲ ಕಡೆಯಲ್ಲೂ ಕೂಡ ಆಗದೇ ಇರತಕ್ಕಂಥವರು, ಬಹಳ ಕೆಟ್ಟ ಮನಸ್ಥಿತಿ ಇರತಕ್ಕಂತಹ ಜನರು, ಒಬ್ಬ ಸ್ತ್ರೀ ಅಂತಾನೂ ನೋಡದೆ, ಒಬ್ಬ ಹೆಂಗಸಂತಾನೂ ನೋಡದೆ, ಬಾಯಿಗೆ ಬಂದಂತೆ ಮನಸ್ಸೋ ಇಚ್ಛೆ ಕಾಮೆಂಟ್ಸ್ಗಳನ್ನು ಮಾಡೋದು. ಈಗ ಎಲ್ಲಿವರೆಗೂ ಬಂದಿದೆ ಅಂತಂದರೆ, ಒಬ್ಬ ನಾರ್ಮಲ್ ಮಹಿಳೆಯ ಮೇಲೆ ಕಾಮೆಂಟ್ ಮಾಡೋದು ಒಂದು ಪಕ್ಕಕ್ಕೆ ಇಟ್ಬಿಡಿ, ಹೋಗಲಿ. ಸೆಲೆಬ್ರಿಟಿಯ ಹೆಂಡತಿಯಂದ್ರ ಮೇಲೆ, ಮಕ್ಕಳ ಮೇಲೆ ಕಾಮೆಂಟ್ ಮಾಡೋದು ಆಯಿತು, ಅದನ್ನು ನೋಡಿಬಿಟ್ವಿ ನಾವು. ಈಗ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕಿ, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಆಗಿರುವಂತಹ ನಯನಾ ಮೋಟಮ್ಮಗೂ ಕೂಡ ಡರ್ಟಿ ಕಾಮೆಂಟ್ಸ್ಗಳ ಸುರಿಮಳೆ ಅಂತಕ್ಕಂಥದ್ದು ಹರಿದು ಬರ್ತಾ ಇದೆ. ಅವರನ್ನೂ ಬಿಡ್ತಾ ಇಲ್ಲ ಜನ. ನಯನಾ ಮೋಟಮ್ಮ ಇಸ್ MLA, ಒಬ್ಬ ಶಾಸಕರ್ರಿ, ಒಂದು ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಒಂದು ಗೌರವಿತ ಸ್ಥಾನದಲ್ಲಿರ್ತಕ್ಕಂತಹ ಮಹಿಳೆಯನ್ನು ಕೂಡ ಜನ ಬಿಡ್ತಾ ಇಲ್ಲ ಅಂತಂದರೆ, ಜನರ ಮನಸ್ಸಿನಲ್ಲಿ ಅದು ಎಷ್ಟು ಕಲುಷಿತ ವಾತಾವರಣ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಜಸ್ಟ್ ಇಮ್ಯಾಜಿನ್. ಈ ಹಿಂದೆ ಈ ಕಿಚ್ಚ ಸುದೀಪ್ಗೆ ಮತ್ತು ದರ್ಶನ್ ಅವರಿಗೆ ಅವರ ಫ್ಯಾನ್ಸ್ಗಳ ಮಧ್ಯೆ ವಾರ್ ಆದಾಗ ಒಂದು ಕಡೆಯಲ್ಲಿ ಒಂದು ವರ್ಗದ ಅಭಿಮಾನಿಗಳು ವಿಜಯಲಕ್ಷ್ಮಿಯವರ ಮೇಲೆ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಅದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಅಶ್ಲೀಲ ಕಾಮೆಂಟ್ಗಳು, ಬೇಡವಾದಂತಹ ಕಾಮೆಂಟ್ಗಳು. ಅದಕ್ಕೆ ವಿಜಯಲಕ್ಷ್ಮಿ ಏನು ಮಾಡಿದರು, ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡ್ಬಿಡೋಣ, ಇದನ್ನು ಹೀಗೆ ಬಿಟ್ಟರೆ ಸರಿಗೆ ಹೋಗಲ್ಲ ಅಂತ ಹೇಳಿಬಿಟ್ಟು ಹೋಗಿ ಸೈಬರ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದರು. ಸೈಬರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸುಮಾರು ತಿಂಗಳು ಆದರೂ ಕೂಡ ಪೊಲೀಸರು ಯಾವುದೇ ರೀತಿಯ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ. ಅದಕ್ಕೆ ವಿಜಯಲಕ್ಷ್ಮಿ ಏನು ಮಾಡಿದರು, ಕೋಪ್ಕೊಂಡು ಮತ್ತೆ ಕಮಿಷನರ್ ಆಫೀಸಿಗೆ ಹೋಗಿ ಡೈರೆಕ್ಟ್ ಕಮಿಷನರನ್ನು ಭೇಟಿಯಾಗಿ, ಏನು ಸರ್ ನೀವೇನು ಆ್ಯಕ್ಷನ್ ತೊಗೋತೀರಾ, ನಾನು ನಿರಂತರವಾಗಿ ಇಂತಹ ಕಾಮೆಂಟ್ಸ್ಗಳನ್ನು ಎದುರಿಸಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಒಂದು ಸ್ವಲ್ಪ ಪ್ರಶ್ನೆ ಮಾಡಿದ ಮೇಲೆ ಆಗ IP ಅಡ್ರೆಸ್ಸನ್ನು ಹಿಡ್ಕೊಂಡು, ಆಯಿತಾ, ಅದರ ಹಿಂದೆ ಬಿದ್ದು ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿ ಯಾರ್ಯಾರು ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ರು ಒಂದು 4 ಜನ ತಂದು ಕೂರಿಸಿದ್ದಾರೆ. ಇದು ವಿಜಯಲಕ್ಷ್ಮಿ ಕತೆ. ಇನ್ನು ರಮ್ಯಾ, ಒಂದು ಕಡೆ ಒಂದು ಪ್ರತಿಷ್ಠಿತ ಹೀರೋ ಅಭಿಮಾನಿಗಳು ಆ ಹೀರೋನ ಬಗ್ಗೆ ರಮ್ಯಾ ಏನೋ ಒಂದು ಸ್ವಲ್ಪ ಆಚೆ ಈಚೆ ಮಾತಾಡಿದರು ಅಂತ ರಮ್ಯಾಗೂ ಬಾಯಿ ಬಂದಂಗೆ ಕಾಮೆಂಟ್ಗಳನ್ನು ಮಾಡಿದರು. ರಮ್ಯಾ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು, ಕಂಪ್ಲೇಂಟ್ ಕೊಟ್ಟರು. ಅದು ಎಷ್ಟು ಜನ ಹಿಡ್ಕೊಂಬಂದರು, ಏನು ಮಾಡಿದರು ಗೊತ್ತಿಲ್ಲ. ಅಂದರೆ ಇವರು ಕಾನೂನು ವ್ಯವಸ್ಥೆಯಲ್ಲಿರ್ತಕ್ಕಂಥವರಲ್ಲ, ಸಮಾಜ ವ್ಯವಸ್ಥೆಯಲ್ಲಿರ್ತಕ್ಕಂಥವರಲ್ಲ, ರೆಸ್ಪೆಕ್ಟಿವ್ ಫೀಲ್ಡಲ್ಲಿದ್ದಾರೆ. ಅವರು ಸಿನಿಮಾ ಅನ್ನುವಂಥ ಒಂದು ಫೀಲ್ಡಲ್ಲಿದ್ದಾರೆ. ಆದರೆ ಈ ಹೆಣ್ಮಗಳು MLA ನಯನಾ ಮೋಟಮ್ಮ MLA ಮೇಲೆ ಆ ಥರದ ಕೆಟ್ಟ ಹೊಲಸು ಕಮೆಂಟ್ಗಳನ್ನು ಮಾಡೋದಾ? ಇವ್ರುಗಳಿಗೆಲ್ಲ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ಅವ್ರು ಹೇಳ್ತಿದ್ರು ನಯನಾ ಮೋಟಮ್ಮ, ಕಳೆದ ಅಕ್ಟೋಬರಿಂದ ಇದನ್ನು ನಾನು ಫೇಸ್ ಮಾಡ್ತಿದ್ದೀನಿ. ಅಕ್ಟೋಬರ್ನಲ್ಲೇ ಒಂದು ಕಂಪ್ಲೇಂಟನ್ನು ನಾನು ರಿಜಿಸ್ಟರ್ ಮಾಡಿದ್ದೆ. ನನ್ನ PA ಹೋಗಿ ರಿಜಿಸ್ಟರ್ ಮಾಡಿ ಬಂದಿದ್ದರು, ದೂರನ್ನು ದಾಖಲಿಸಿದ್ರು. ಆದರೂ ನೋ ಯೂಸ್. ಬಟ್ ನಿರಂತರವಾಗಿ ಈ ರೀತಿಯಾದಂಥ ಕಮೆಂಟ್ಗಳು ಬರ್ತಾ ಇದೆ ಅಂತ. ಅಲ್ಲ ರೀ ಸ್ವಾಮಿ, ಒಬ್ಬ ಸೆಲೆಬ್ರಿಟಿ ಹೆಂಡತಿ, ದರ್ಶನ್ ಅನ್ನುವಂತಹ ಸೆಲೆಬ್ರಿಟಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟರು, ನೀವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಲ್ಲ. ಸೆಕೆಂಡ್ ಟೈಮ್ ಆ ಹೆಣ್ಮಗಳು ಬಂದು ತೊಗೋತಿರೋ ಇಲ್ಲ ಅಂತ ಹೇಳಿದ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ. ರಮ್ಯಾ ಅನ್ನುವಂತಹ ಸ್ಟಾರ್ ನಟಿ ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಸ್ಪಾಂಟೇನಿಯಸ್ ಆ್ಯಕ್ಷನ್ ಇಲ್ಲ. ಅವ್ರನ್ನ ಬಿಟ್ಟಾಕ್ಬಿಡಿ. ಒಬ್ಬ ಸಿಟ್ಟಿಂಗ್ MLA ಅಕ್ಟೋಬರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನನ್ನ ಮೇಲೆ ಕೆಟ್ಟ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ, ಅಶ್ಲೀಲ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಸಚ್ ಅ ಡರ್ಟಿ ಕಾಮೆಂಟ್, ಬ್ಯಾಡ್ ವರ್ಲ್ಡ್, ಡ್ಯಾಶ್. ನಾನು ಅದನ್ನು ಹೇಳ್ತಾ ಹೋದರೆ ಬೀಪ್ ಕೇಳಬೇಕಾಗತ್ತೆ ನೀವು, ಆಯಿತಾ? ಅಂತಹ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಅವ್ರು ಅಕ್ಟೋಬರಲ್ಲಿ ಕಂಪ್ಲೇಂಟ್ ಕೊಟ್ಟರು, ಆಗಲಾದರೂ ಏನಾದರೂ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ನೋ ಯೂಸ್.
ಈಗ ಅದು ಅತಿರೇಕಕ್ಕೆ ಬಂದ ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ವಿಜಯಲಕ್ಷ್ಮಿ ಹೆಂಗೆ ಮಾಡಿದ್ರು ಹಾಗೆ ಮತ್ತೆ ಪ್ರೆಷರ್ ಹಾಕಿದ ಮೇಲೆ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಕ್ಷಿತ್ ರಾಜ್ ಅನ್ನುವ ಒಬ್ಬನ್ನ ಪೊಲೀಸರು ಹೇಳ್ಕೊಂಬಂದು ಕೂಡಿಸಿದ್ದಾರೆ. ಇದರ ಬಗ್ಗೆ ನಯನಾ ಮೋಟಮ್ಮ ಹೇಳ್ತಾ ಇದ್ರು, ನನಗೆ 2 ಅಕೌಂಟ್ ಇದೆ. ಬೇಸಿಕಲಿ ನಯನಾ ಮೋಟಮ್ಮ ಹ್ಯಾಡ್ 2 ಅಕೌಂಟ್ಸ್ ಇನ್ ಇನ್ಸ್ಟಾಗ್ರಾಮ್. 2 ಅಕೌಂಟ್ ಇದೆ ಅವರಿಗೆ. ಒಂದು ಪೊಲಿಟಿಕಲ್ ಅಪ್ಡೇಟ್ಗಳನ್ನು ಕೊಡೋದಕ್ಕೆ, ಇನ್ನೊಂದು ಪರ್ಸ್ನಲ್ ಅಪ್ಡೇಟ್ಗಳನ್ನು ಕೊಡೋದಕ್ಕೆ. ಪರ್ಸ್ನಲ್ ಅಪ್ಡೇಟ್ಗಳನ್ನು ಕೊಡುವಂತಹ ಅಕೌಂಟ್ಗಳಲ್ಲಿ ಪೊಲಿಟಿಕಲ್ ವಿಚಾರವನ್ನು ಅವರು ಹಾಕಲಿಕ್ಕಿಲ್ಲ ಪ್ರಾಬಬಲಿ. ಪೊಲಿಟಿಕಲ್ ಅಪ್ಡೇಟ್ಸ್ಗಳನ್ನು ಕೊಡುವಂತಹ ಅಕೌಂಟಲ್ಲಿ ಪರ್ಸ್ನಲ್ ಲೈಫಿನ ಅಥವಾ ಪರ್ಸ್ನಲ್ ಫೋಟೋಸ್ಗಳನ್ನು ಹಾಕಲಿಕ್ಕಿಲ್ಲ. ಆ್ಯಸ್ ಯೂಶ್ವಲಿ ಪರ್ಸ್ನಲ್ ಅಕೌಂಟ್ ಅಂದರೆ ಏನು, ಗಂಡ ಮಕ್ಕಳ ಜೊತೆ, ಅಪ್ಪ ಅಮ್ಮಂದ್ರ ಜೊತೆ, ಫ್ರೆಂಡ್ಸ್ ಜೊತೆ, ಮತ್ತೊಬ್ಬರ ಜೊತೆ, ಮಗದೊಬ್ಬರ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ, ಟ್ರಿಪ್ಪಿಗೆ ಹೋದಾಗ ಅಲ್ಲಿ ತೆಗೆಸ್ಕೊಂಡಂತಹ ಫೋಟೋಗಳನ್ನು ಹಾಕಿರ್ತಾರೆ. ಆ್ಯಸ್ ಯೂಶ್ವಲಿ ನಯನಾ ಮೋಟಮ್ಮ ಚಿಕ್ಕ ವಯಸ್ಸಿನಲ್ಲಿ MLA ಆಗಿರುವಂತಹ ಒಬ್ಬ ಮಹಿಳೆ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ವೆಕೇಷನ್ ಅಂತ ಏನಾದರೂ ಫ್ರೆಂಡ್ಸ್ ಜೊತೆಗೆ ಹೋದಾಗ ವೆಸ್ಟರ್ನ್ ಕಲ್ಚರಿನ ಡ್ರೆಸ್ಸಸ್ಗಳನ್ನು ಹಾಕೊಂಡಿರ್ತಾರೆ. ಆ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ನೋಡಿ ನೀವು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂತೀಯಾ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ, ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋ ನೀನು ಜನಗಳಿಗೆ ಏನು ಮಾಡ್ತೀಯ? ಅರೆ ಬಾಬಾ, ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡ್ರೆ ಜನಗಳಿಗೆ ಉಪಯೋಗ ಆಗಲ್ಲ ಅಂತ ನೀವು ಹೆಂಗ್ರಿ ಜಡ್ಜ್ಮೆಂಟ್ ಮಾಡ್ತೀರಿ ಅಂತ ನಯನಾ ಮೋಟಮ್ಮ ಕೇಳ್ತಿದ್ದಾರೆ. ಯಾಕೆ ಸ್ಲೀವ್ಲೆಸ್ ಬಟ್ಟೆ ಹಾಕೊಳ್ಳೋರು ಯಾರು ಜನಗಳನ್ನು ಉದ್ಧಾರ ಮಾಡಲ್ವಾ, ಕೆಲಸ ಮಾಡಲ್ವಾ, ಸರ್ಕಾರಿ ಕೆಲಸ ಮಾಡಲ್ವಾ? ಅದು ಯಾವ ಜಡ್ಜ್ಮೆಂಟಲ್ಲಿ ನೀವು ಆ ಥರದ ಕಮೆಂಟ್ಗಳನ್ನು ಹಾಕ್ತೀರಿ? ಇನ್ನೂ ಮುಂದುವರೆದು ನಯನಾ ಮೋಟಮ್ಮ ಹೇಳಿದ್ದೇನು ಅಂತಂದರೆ, ಜನ ಎಲ್ಲಿವರೆಗೂ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅವರೇ ಹೇಳ್ಕೊಂಡಿದ್ದೀನಿ, ನನ್ನನ್ನು ವೇಶ್ಯೆ ಅನ್ನುವಂತಹ ಕೀಳುಮಟ್ಟಕ್ಕೆ ಜನ ಬಂದು ನಿಂತಿದ್ದಾರೆ ಅಂತ. ನನ್ನನ್ನು ವೇಶ್ಯೆ ಅನ್ನೋದಕ್ಕೂ ದೇ ಆರ್ ರೆಡಿ. ಅಂತಹ ಕೀಳುಮಟ್ಟಕ್ಕೆ ಬಂದು ಜನ ನಿಂತುಬಿಟ್ಟಿದ್ದಾರೆ. ಸೊ ಇಂಥವರಿಗೆಲ್ಲ ಏನು ಹೇಳೋಣ, ಏನು ಮಾಡೋಣ, ಭಾಳ ಬೇಜಾರಾಗುತ್ತೆ ಅಂತ. ಆದರೆ ಒಂದು ಸಲ ನೀವು ಯಾವುದಾದ್ರೂ ಹೆಂಗಸಿಗೆ ಕಮೆಂಟ್ ಹಾಕುವ ಮೊದಲು, ವಾಟ್ ಎವರ್ ಅದು ಯಾರೇ ಇರಲಿ, ಆ ಹೆಂಗಸು ಯಾರೇ ಇರಲಿ, ಏನೇ ಇರಲಿ, ಬಟ್ ಆ ಹೆಂಗಸಿಗೆ ನೀವು ಸೋಷಲ್ ಮೀಡಿಯಾದಲ್ಲಿ 4 ಜನ ನೋಡ್ತಾ ಇದ್ದಾರೆ ಅನ್ನೋದನ್ನು ಮರೆತು ಡ್ಯಾಶ್ 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 ಕಮೆಂಟ್ಗಳು ಹಾಕ್ತೀರಿ. ಬೀಪ್ ಸೌಂಡು ನಾನು ಆಗಲೇ ಹೇಳಿದ್ನಲ್ಲ, ನಾನು ಹೇಳಿದ್ರೆ ಬೀಪ್ ಸೌಂಡ್ ಹಾಕ್ಬಿಡ್ತಾರೆ ಅಂತ. ಅಂಥ ಪದಗಳನ್ನು ಕಮೆಂಟ್ ಹಾಕ್ತಿರಲ್ಲ. ಒಂದು ಸಲ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಅಕ್ಕನೋ, ತಂಗಿನೋ, ಅಮ್ಮನೋ ನೆನೆಸ್ಕೊಳ್ರಯ್ಯ, ನೆನೆಸ್ಕೊಳ್ಳಿ. ನಿಮಗಾಗಲಿಲ್ವಾ ಬಿಟ್ಬಿಡಿ, ನೋಡಬೇಡಿ, ನಾಟ್ ಇಂಟ್ರೆಸ್ಟೆಡ್ ಅಂತ ಒತ್ಕಿ ಹಿಂಗೆ, ಆಯಿತಾ? ಬರಲ್ಲ ನಿಮಗೆ ನಯನಾ ಮೋಟಮ್ಮನ ಫೋಟೋ ಬರಬಾರ್ದು, ಅವ್ರ ಅಪ್ಡೇಟ್ಗಳು ಬರಬಾರ್ದು ಅಂದರೆ ಅನ್ಫಾಲೋ ಮಾಡಿ, ಇಲ್ಲ ಬ್ಲಾಕ್ ಮಾಡಿ, ಇಲ್ಲ ಅವ್ರ ಪೋಸ್ಟ್ಗಳು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಒಂದು ಆಪ್ಷನ್ ಬರುತ್ತೆ, ಅದನ್ನು ಒತ್ತಿ ಬರಲ್ಲ. ವಿಜಯಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಬರಬಾರ್ದಾ? ಸೇಮ್ ಡೂ ಆ್ಯಸ್ ಇಟ್ ಈಸ್. ರಮ್ಯಾ ಬಗ್ಗೆ ಬರಬಾರ್ದಾ? ಮತ್ತೊಬ್ಬರ ಬಗ್ಗೆ ಬರಬಾರ್ದಾ? ಇನ್ನೊಬ್ಬರ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? ಅದನ್ನು ಮಾಡಿರಿ. ಅದನ್ನು ಬಿಟ್ಟು ನೀವು ಯಾಕೆ ನೀವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಹೋಗ್ತೀರಿ? ನೋಡಿ, ಬೇರೆ ಹೆಣ್ಮಕ್ಳು ಯಾರು ಬಿದ್ದಿಲ್ಲ. ನೀವು ಅಂದಂಗೆ ಅನಿಸ್ಕೊಳ್ಳೋಕ್ಕೆ, ನೀವು ಕಾಮೆಂಟ್ ಹಾಕ್ದಂಗೆ ಸ್ವೀಕಾರ ಮಾಡೋದಕ್ಕೆ ಬಿದ್ದಿಲ್ಲ. ಸೊ ಅದರಿಂದ ಇಂತಹ ನೀಚ್ ಕೆಲಸವನ್ನು, ಹೊಲಸು ಕೆಲಸನ ಮಾಡಬೇಡಿ. ಡರ್ಟಿ ಕಮೆಂಟ್ಸ್ಗಳ ಜೊತೆ ಆಟ ಆಡಬೇಡಿ, ಆಯಿತಾ? ನೀವು ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂತಹ ಏನು ದೊಡ್ಡ ಸ್ಥಾನದಲ್ಲಿರುವಂತಹ ಹೆಣ್ಮಕ್ಳಿಗೆ ಇವ್ರು ಹೀಗೆಲ್ಲ ಕಮೆಂಟ್ ಮಾಡ್ತಾರೆ ಅಂತಂದರೆ, ಇನ್ನು ನಾರ್ಮಲ್ ಹುಡುಗಿಯರಿಗೆಲ್ಲ ಇವರೆಲ್ಲ ಹೆಂಗೆಲ್ಲ ನಡ್ಕೊಳ್ಬಹುದು ಅಂತ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ, ಈ ಸೆಲೆಬ್ರಿಟಿಗಳಿಗೆ ಕಮೆಂಟ್ ಮಾಡಿದರೆ ನಮ್ಮ ಕಮೆಂಟ್ ನೋಡೋನೇ ಅವನು, ಏನು ಹಾಕೋಣ ಬಿಡು, ಹಾಕ್ಬಿಡೋಣ, ತಗೋಣ, ಫೋನ್ ತಗೊಂಡ ಟಕ 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 ಕಮೆಂಟ್ ಹಾಕ್ದ, ಮನ್ಸಿಗೆ ಬಂದಿದ್ದು ಹಾಕ್ತಾ ಬಿಸಾಕ್ದ. ನೋಡೋಲ್ಲ ಅನ್ಕೊಂಡಿದ್ದೀರಾ? ನೋಡೋದಷ್ಟೇ ಅಲ್ಲ, ನೋಡಿ ರುಬ್ತಾರೆ ನಿಮ್ಮನ್ನು ಒಳಗೆ ಹಾಕ್ಕೊಂಡು. ಕರ್ಕೊಂಬಂದು ಕೂಡಿಸಿಲ್ವಾ ಈಗ 4 ಜನನ್ನ? ಈಗ ನಯನಾ ಮೋಟಮ್ಮ ಕಮೆಂಟ್ ಮಾಡೋದನ್ನು ಕರ್ಕೊಂಬಂದು ಹಾಕಿಲ್ವಾ ಒಳಗಡೆ? ಆದ್ದರಿಂದ ಸೆಲೆಬ್ರಿಟಿ ಲೇಡಿನೇ ಆಗಲಿ, ಯಾವುದೇ ಹೆಂಗಸಾಗಲಿ, ಆ ಹೆಂಗಸಿಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ. ನಿಮ್ಮ ಕಾಮೆಂಟ್ಗಳು ಹೆಂಗಿರಬೇಕಂದ್ರೆ ನಾಲೆಡ್ಜಬಲ್ ಆಗಿರಬೇಕು. ಒಂದು ಅಪ್ರಿಷಿಯೇಷನ್ ಮಾಡಿ, ಇಷ್ಟ ಆಗಿಲ್ವಾ, ಅವ್ರ ತಪ್ಪು ಏನು ಅನ್ನೋದನ್ನು ತಿದ್ದಿ ನಾಲೆಡ್ಜಬಲ್ ಆಗಿ ಹೇಳಿ. ನೀವು ಹಿಂಗೆ ಮಾಡ್ತಿದ್ದೀರಿ, ಹಿಂಗೆ ಸರಿ ಇಲ್ಲ, ಹಿಂಗೆ ಮಾಡಬೇಡಿ ಅಂತ ಗೌರವಯುತವಾಗಿ ಹೇಳಿ. ಸ್ವೀಕರಿಸುವಂತಹ ಮನಸ್ಥಿತಿ ಅವ್ರಿಗಿದ್ದರೆ ಸ್ವೀಕರಿಸ. ಅದು ಬಿಟ್ಟು ಡ್ಯಾಶು ಬ್ಲಾ ಬ್ಲಾ ಬೀಪು ಏನು ರೋ ಇದಕ್ಕೆ ಸ್ವಲ್ಪ ಹೆಣ್ಮಕ್ಳಿಗೆ ಗೌರವ ಕೊಡಿ, ಆಯಿತಾ? ಹಾಗೆಲ್ಲ ಕಮೆಂಟ್ಗಳನ್ನು ಮಾಡಬೇಡಿ. ಮಾಡಿದರೆ ಒಳ್ಳೆಯದಲ್ಲ. ಕರ್ಕೊಂಬಂದು ಅಂಡರ್ವೇರ್ ಮೇಲೆ ಸ್ಟೇಷನಲ್ಲಿ ಕೂಡಿಸ್ತಾರೆ. ಹುಷಾರಾಗಿರಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.